ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದು ನಮ್ಮ ಸಮುದಾಯದವರಿಗೆ ತುಂಬಾ ಖುಷಿಯಾಗಿದೆ. ಯಾಕೆ ಅಂತಂದರೆ ತುಂಬ 2.5 ವರ್ಷದಿಂದನೂ ನಾವು ಕಾಯ್ತಾನೆ ಇದ್ವಿ. ನಮ್ಮ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆಗಬೇಕು, ಆ ಸ್ಥಾನ ಅಲಂಕರಿಸಬೇಕು ಅನ್ನುವಂಥ ಆಸೆ ನಮಗೂ ಇತ್ತು. ನಾವು ಆಕಾಂಕ್ಷಿತರು ಆ ವಿಚಾರದಲ್ಲಿ. ನಮ್ಮ ಸಮುದಾಯದವರು ಈವರೆಗೂ ನೀವು ಕಂಡಂತೆ ಮಾನ್ಯ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ಎಸ್ ಎಂ ಕೃಷ್ಣರವರು ಇಂಥ ಧುರೀಣರನ್ನು ಕೊಟ್ಟಂಥ ಸಮುದಾಯ ನಮ್ಮದು. ಆ ಸಾಲಿಗೆ ಈ ದಿನ ಡಿ ಕೆ ಶಿವಕುಮಾರ್ ಅವರು ಅಲಂಕರಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿಯನ್ನು. ನಮಗೆಲ್ಲ ತುಂಬ ಖುಷಿಯಾಗಿದೆ ನಮ್ಮ ಸಮುದಾಯಕ್ಕೆ. ಮತ್ತು ಅವರು ಒಂದು ಬಂಡೆ ಅಂತೇಳಿ ನಾವು ಪ್ರತಿದಿನ ಪೇಪರ್ನಲ್ಲಿ, ಮೀಡಿಯಾದಲ್ಲಿ, ಪತ್ರಿಕೆಗಳನ್ನ ನೋಡಿ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅವರಿಂದ. ಆ ನಿರೀಕ್ಷೆಗಳನ್ನೆಲ್ಲನೂ ಇವರು ಬಗೆಹರಿಸ್ತಾರೆ, ನಮ್ಮ ನಿರೀಕ್ಷೆಗಳನ್ನ ಹುಸಿ ಮಾಡಲ್ಲ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಮಹಿಳೆಯರಿಗೆ ಏನು 33% ನಮಗೆ ರಿಸರ್ವೇಷನ್ ಇದೆ, ಅದನ್ನು ಚರ್ಚೆ ಮಾಡಿ ಅದ್ರ ಬಗ್ಗೆ ನಮಗೆ ಒಂದು ತೀರ್ಮಾನ ಕೊಟ್ಟು ಮಹಿಳೆಯರ ಪರವಾಗಿ ಅದನ್ನು ಕೊಡಬೇಕು. ಮತ್ತು ಸ್ವಾವಲಂಬಿಗಳಾಗಬೇಕು, ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಬೇಕು. ಇವರು ಬಂದ ಅವಧಿಯಲ್ಲಿ ಮಹಿಳೆಯರಿಗೆಲ್ಲ ಒಳ್ಳೆಯದಾಗಬೇಕು. ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಮಹಿಳೆಯರಿಗೆ ಇರಬಾರ್ದು. ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ನಮಗೆ ಭಾಳ ಖುಷಿಯಾಗಿದೆ ಸರ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ಗೆ ಆಲ್ ದ ಬೆಸ್ಟ್ ಹೇಳಿದೆ. ಒಂದು ನಿಮಗೆ ಶುಭಾಶಯಗಳು. ಒಳ್ಳೆಯದಾಗಲಿ, ಸಂಪೂರ್ಣವಾಗಿ ಅವಧಿಯನ್ನು ಕಂಪ್ಲೀಟ್ ಮಾಡಿ ಒಳ್ಳೆಯ ಹೆಸರು ಗಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.